ನಮಸ್ಕಾರ ಶಿವಮೊಗ್ಗ. ನಮ್ಮ ಶಿವಮೊಗ್ಗದಲ್ಲಿ ಒಂದು ಐತಿಹಾಸಿಕ ಕ್ಷಣ ನಡೀತಾ ಇದೆ. ವೀರಶೈವ ಲಿಂಗಾಯತ ಧರ್ಮದ ಪಂಚಪೀಠ ಗುರುಗಳು ಒಟ್ಟಿಗೆ ನಮ್ಮ ಮಲೆನಾಡನ ಹೆಬ್ಬಾಗಿಲಿಗೆ ಆಗಮಿಸ್ತಾ ಇದ್ದಾರೆ. ಯಾರ್ಯಾರು ಬರ್ತಿದ್ದಾರೆ ಅಂತ ನಾವು ನೋಡಿದ್ರೆ, ಕಾಶಿ ಜಗದ್ಗುರುಗಳು, ಕೇದಾರ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು, ರಂಭಾಪುರಿ ಜಗದ್ಗುರುಗಳು, ಉಜ್ಜಯಿನಿ ಪೀಠದ ಪರಮ ಪೂಜ್ಯ ಶ್ರೀ ಗುರುಗಳು ನಮ್ಮ ಶಿವಮೊಗ್ಗಕ್ಕೆ ದರ್ಶನ ನೀಡಲು ಬರ್ತಿದ್ದಾರೆ. ಎಲ್ಲಿ ಬರ್ತಿದ್ದಾರೆ ಅಂದರೆ, ಶಿವಮೊಗ್ಗದ ಬಸವೇಶ್ವರ ದೇವಸ್ಥಾನಕ್ಕೆ ಬರ್ತಿರೋದು. ಅಡ್ಡಪಲ್ಲಕ್ಕಿ ಉತ್ಸವ ಇದೆ. ಬಸವೇಶ್ವರ ದೇವಸ್ಥಾನದಿಂದ ಲಕ್ಷ್ಮೀ ಟಾಕೀಸ್ ಫ್ರೀಡಂ ಪಾರ್ಕ್ನವರೆಗೆ ವೈಭವದ ಅದ್ದೂರಿ ಅಡ್ಡಪಲ್ಲಕ್ಕಿ ಉತ್ಸವ ಇದೆ. ಅಡ್ಡಪಲ್ಲಕ್ಕಿ ಉತ್ಸವ ಅಂದರೆ ಪಲ್ಲಕ್ಕಿ ಅಡ್ಡ ಇರುತ್ತೆ, ಅದು ಅಡ್ಡ ಪಲ್ಲಕ್ಕಿ ಆ ಥರ ಅಲ್ಲ. ಆದಿಗುರುಗಳ ಪಲ್ಲಕ್ಕಿ ಉತ್ಸವವೇ ಅಡ್ಡಪಲ್ಲಕ್ಕಿ ಉತ್ಸವ. ಬೃಹತ್ ಭಕ್ತಿ ವೈಭವದ ಕಾರ್ಯಕ್ರಮ ನೇತೃತ್ವವನ್ನು ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ವಹಿಸಿಕೊಂಡಿದ್ದಾರೆ. ಕೇರಳದ ಚಂಡೆ, ವೀರಗಾಸೆ, ಡೊಳ್ಳು ಹಾಗೂ ಬೊಂಬೆ ಮುಂತಾದವು ಲಿಂಗಾಯತ ಸಂಪ್ರದಾಯದಲ್ಲಿ ಪಂಚಪೀಠಗಳು ಅಂದರೆ 5 ಪ್ರಮುಖ ಮಠಗಳು. 5 ಪೀಠಗಳನ್ನು ವೀರಶೈವ ಸಂಪ್ರದಾಯದ 5 ಆಚಾರ್ಯರು, ಪಂಚಾಚಾರ್ಯರು ಸ್ಥಾಪಿಸಿದ್ದು ಎಂದು ನಂಬಲಾಗುತ್ತೆ. ಈ 5 ಪೀಠಗಳನ್ನು, ಅವುಗಳ ಸ್ಥಳಗಳ ವಿವರಗಳು: ರಂಭಾಪುರಿ ಪೀಠ, ಇದು ಬಾಳೆಹೊನ್ನೂರು ಕರ್ನಾಟಕದಲ್ಲಿದೆ. ಉಜ್ಜಯಿನಿ ಪೀಠ ಮಧ್ಯಪ್ರದೇಶದಲ್ಲಿರೋದು. ಕೇದಾರ ಪೀಠ ಅದು ಉತ್ತರಾಖಂಡಲ್ಲಿರೋದು. ಶ್ರೀಶೈಲ ಪೀಠ ಆಂಧ್ರ ಪ್ರದೇಶದಲ್ಲಿರೋದು. ಕಾಶಿ ಪೀಠ ಉತ್ತರ ಪ್ರದೇಶದಲ್ಲಿರೋದು. ಮತ್ತು ಚನ್ನಬಸಪ್ಪನವರು ಇಬ್ಬರು ಬಸವಣ್ಣ ದೇವಸ್ಥಾನದೊಳಗೆ ಆಗಮಿಸ್ತಾ ಇರೋದು. ಶ್ರೀ ರಂಭಾಪುರಿ ಬಾಳೆಹೊನ್ನೂರು ಪೀಠದಲ್ಲಿರೋದು ವೀರ ಸೋಮೇಶ್ವರ ಸ್ವಾಮೀಜಿ. ಶ್ರೀ ಉಜ್ಜಯಿನಿ ಬಳ್ಳಾರಿಯಲ್ಲಿರೋ ಪೀಠದಲ್ಲಿರೋದು ಸಿದ್ಧಲಿಂಗ ರಾಜಶೇಖರ ಗುರೂಜಿ. ಶ್ರೀ ಕಾಶಿ ವಾರಣಾಸಿಯಲ್ಲಿ ಉತ್ತರ ಪ್ರದೇಶದಲ್ಲಿರೋದು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಇರೋದು. ಶ್ರೀಶೈಲಂ ಪೀಠದಲ್ಲಿ ಆಂಧ್ರ ಪ್ರದೇಶದಲ್ಲಿರೋ ಜಗದ್ಗುರು ಶ್ರೀ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಸ್ವಾಮಿಗಳಿರೋದು. ಸ್ವಾಮಿ ಕೇದಾರ ಪೀಠದಲ್ಲಿ ಉತ್ತರಾಖಂಡದಲ್ಲಿರೋದು ಜಗದ್ಗುರು ಶ್ರೀ ಭೀಮಾಶಂಕರಲಿಂಗ ಶಿವಾಚಾರ್ಯ ಸ್ವಾಮಿಗಳು ಪ್ರಸ್ತುತ ಪೀಠದಲ್ಲಿ ಇರೋದು. ಕಾಶಿ ಜಗದ್ಗುರುಗಳು ಆಶೀರ್ವಾದ ಮಾಡ್ತಿರೋದು. ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಸ್ವಾಮೀಜಿಯವರು ಜನಗಳಿಗೆ ಆಶೀರ್ವಾದ ಮಾಡ್ತಿರೋದು. ಉಜ್ಜಯಿನಿ ಪೀಠದ ಸ್ವಾಮೀಜಿಗಳು ಇವರು ಕಾಶಿ ಜಗದ್ಗುರುಗಳು. ಇವರು ಮರಿಗಳು ಅಂತ ಈಗಾಗಲೇ ನಿಯಮಿಸಲಾಗಿದೆ. ನಮ್ಮ ಶ್ರೀ ವೀರಭದ್ರ ದೇವರು ಹುಟ್ಟಿದ ರೂಪವೆಂತೆಂದರೆ, ಹುಟ್ಟಿದಾಗಲೇ ಹೂವಿನ ಗಾಸೆ, ಮಂಜುಳ ಗಾಸೆ, ಬ್ರಹ್ಮ ಗಾಸೆ, ವಿಷ್ಣು ಗಾಸೆ, ಬೆಕ್ಕಿದ ಹೊನ್ನವಿಗೆ 1000 ಶಿರ, ಇಂತಿ 32 ಆಯುಧಗಳನ್ನು ಧರಿಸಿಕೊಂಡು ಕೊರಲೆ ಎಂದು ಕೂಗಿ ಗಂಡ ಕೋಡ್ಪುಲಿ ಆಡುತ್ತಿದೆ ನಮ್ಮ ಕಟುಕಾದ ಕಲಿವೀರ ಭದ್ರ. ಅಭಿ ನಮಗೆ ರುದ್ರ ಕರುಣಾ ಸಮುದ್ರ, ನಿನ್ನ ಪವಾಡವು ಅಂದೆಗುಂಟು ಇಂದಿಗಿಲ್ಲವೆನ್ನುವ ಜಗದ್ರೋಹಿಗಳಿಗೆ ನೀನೇ ಗಂಡ ಬಲ. ಕಳಸವನ್ನು ಹೊತ್ತು ಪಂಚ ಜಗದ್ಗುರುಗಳನ್ನು ಕರೆದುಕೊಂಡು ಹೋಗ್ತಾ ಇರೋದು ಶ್ರೀಶೈಲ ಜಗದ್ಗುರುಗಳು. ಇವರು ನೀವೇನು ಪಂಚಪೀಠದ ಫ್ಲಾಗಲ್ಲಿ ನೋಡಿದ್ರೆ 5 ಕಲರ್ ಕಾಣುತ್ತೆ. 5 ಕಲರಿಗೆ ಒಂದೊಂದು ಅರ್ಥ, ಒಂದೊಂದು ಹೆಸರಿದೆ.
ಹಸಿರು ರೇಣುಕಾಚಾರ್ಯರು, ಅದಕ್ಕೆ ವೀರಗೋತ್ರ ಅಂತೀವಿ. ಮತ್ತು ಕೆಂಪು ದುರ್ಗಾಚಾರ್ಯ ನಂದಿ ಗೋತ್ರ, ಮತ್ತು ನೀಲಿ ಘಂಟಾಕರ್ಣಾಚಾರ್ಯ ದ್ರಿಂಜಗಿ ಗೋತ್ರ, ಬಿಳಿ ದಿನು ಆಚಾರ್ಯ ವೃಷಭ ಗೋತ್ರ, ಮತ್ತು ಹಳದಿ ವಿಶ್ವಕರ್ಣಾಚಾರ್ಯ ಸ್ಕಂದ ಗೋತ್ರ. ಇದು 5 ಸೇರಿದ್ರೇ ಇಷ್ಟಲಿಂಗ ಹಾದಿ ಪಥ ಅಂತ ಕರೀತಾರೆ. ಕಾಶಿ ವಿಶ್ವನಾಥನ ದೇವಸ್ಥಾನ ದರ್ಶನಕ್ಕೆ ಹೋಗುವಾಗ ಜಂಗಮವಾಡಿ ಮಠ ಇದೆಯಲ್ಲ, ಅದು ಇವ್ರದ್ದೇ. ಹಲವಾರು ಜನಗಳಿಗೆ ವಸತಿಯಾಗಲಿ ಎಂದು ಕಡಿಮೆ ದುಡ್ಡಲ್ಲಿ ಅಲ್ಲಿ ವಸತಿಗೆ ಅವರು ಮಠವನ್ನು ಕೊಡ್ತಾರೆ. ಇವರು ಅಲ್ಲಿನ ಗುರುಗಳೇ, ಇವರು ಈಗಿನ ಮರಿಗಳು. ಮತ್ತು ಹಾಗೂ ಶ್ರೀ ರಂಭಾಪುರಿ ಪೀಠ ಜಗದ್ಗುರುಗಳು. ನನಗೆ ಗೊತ್ತಿರೋ ಹಾಗೆ ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಮತ್ತು ಹಲವಾರು ಜನಗಳು ಅಲ್ಲಿ ಮದುವೆ ಆಗ್ತಾರೆ. ತುಂಬ ಕಡಿಮೆ ವೆಚ್ಚದಲ್ಲಿ ಅಲ್ಲಿ ಮದುವೆ ಆಗುತ್ತೆ. ಧರ್ಮಸ್ಥಳದಲ್ಲಿ ನೀವು ಹೇಗೆ ನೋಡ್ತಿರೋ ಹಾಗೆ ರಂಭಾಪುರಿ ಮಠದಲ್ಲೂ ಇಲ್ಲಿ ಮದುವೆ ನಡೆಯುತ್ತೆ. ರಂಭಾಪುರಿ ಪೀಠದಲ್ಲಿ ಅವ್ರ ಮಠದಲ್ಲಿ ಬಸವಣ್ಣ ಬೆಳೀತಿದೆ ಅಂತಲೂ ಒಂದು ನಂಬಿಕೆ ಇದೆ. ಮತ್ತು ಅಲ್ಲಿ ಸುಮಾರು ಜನ ಸ್ವಾಮೀಜಿಗಳಿದ್ದು ಲಿಂಗೈಕ್ಯದ ಒಂದು 100 ಚಿಲ್ಲರೆ ಏನೋ ಲಿಂಗುಗಳಿದ್ದಾವೆ. ಒಬ್ಬೊಬ್ಬರು ಸ್ವಾಮೀಜಿದು ಒಂದೊಂದು ಥರ ಸಾಧನೆಗಳಿದ್ದಾವೆ. ಯಾರ್ದು ಹೆಚ್ಚು ಯಾರ್ದು ಕಮ್ಮಿ ಆ ಥರ ಏನಿಲ್ಲ. ನಿಮಗೆ ನಾನು ಬರೋ ದಿವಸದಲ್ಲಿ ಆ ಪಂಚಪೀಠದ ಮಠಗಳನ್ನು ತೋರಿಸ್ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಹೌದು ಅಂತ ಇಲ್ಲ ಪಂಚಪೀಠ ಅಂತ ಕಮೆಂಟ್ ಮಾಡಿದ್ರೆ ನಾನು 5 ಮಠಕ್ಕೂ ಹೋಗುವಂಥ ಒಂದು ಚಾಲೆಂಜ್ ತೊಗೊಂಡು ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಫ್ರೀಡಮ್ ಪಾರ್ಕಿಗೆ ಬರೋ ಅಷ್ಟೊತ್ತಿಗೆ ಜೋರಾಗಿ ಗುಡುಗು ಮಳೆ ಎಲ್ಲ ಬಂದ್ಬಿಡ್ತು ಶಿವಮೊಗ್ಗದಲ್ಲಿ. ಅವರು ಆಗಮಿಸ್ತಾ ಇರೋದು ಎಂಟ್ರಿ ವಿಡಿಯೋಗಳಿಲ್ಲ. ಇದು ಸಖತ್ ದೊಡ್ಡ ಕೆನೋಪಿ ಹಾಕ್ಬಿಟ್ಟು ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದಿದ್ದು. ಶತಮಾನೋತ್ಸವ ಬಸವೇಶ್ವರ ಪತ್ತಿನ ಸಂಘದ್ದು. ನಾಡು ಕಂಡ ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿಗಳು, ರಾಜಕೀಯ ಕ್ಷೇತ್ರದ ಈ ವೇದಿಕೆಯ ಸರ್ವಾಂಗ ಸಂಘಟನೆಗೆ ಸಾಕ್ಷಿಯಾಗಿರುವಂತಹ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಆಗಮಿಸಿದ ಅಪಾರ ಸಂಖ್ಯೆಯ ಭಕ್ತ ಬಂಧುಗಳು, ತಾಯಿಯಂದರೆ ಮಾಧ್ಯಮ ಪ್ರತಿನಿಧಿಗಳು ಮತ್ತು ನನಗೆ ಸೇರಿದಂತೆ ನಿಮ್ಮೆಲ್ಲರಿಗೂ ಶಿವಮೊಗ್ಗ ಜನತೆಗೆ ಮತ್ತು ಗುರುಗಳು ಆಗಮಿಸಿರುವಂಥವರು ಎಲ್ಲ ಗುರುಗಳಿಗೂ, ಹೊನ್ನಾಳಿ ಜಗದ್ಗುರುಗಳಿಗೂ ಮತ್ತು ಪಂಚಪೀಠದ ಜಗದ್ಗುರುಗಳಿಗೂ, BS ಯಡಿಯೂರಪ್ಪನವರಿಗೂ, ರಾಘವೇಂದ್ರ ಅವರಿಗೂ, ಬಸವೇಶ್ವರ ಪತ್ತಿನ ಸಂಘದ ಎಲ್ಲ ಸದಸ್ಯರಿಗೂ, ಕಾರ್ಯಕರ್ತರಿಗೂ ಹಾಗೂ ರಟ್ಟಳ್ಳಿ, ದಾವಣಗೆರೆ ಎಲ್ಲೆಲ್ಲಿಂದ ಜನ ಬಂದಿದ್ದೀರಾ ಎಲ್ಲರಿಗೂ ಈ ಒಂದು ಅದ್ಭುತವಾದ ಫಂಕ್ಷನ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.